ಪುತ್ತೂರು ಸಂತ್ರಸ್ತೆ ಯುವತಿಯ ಪರ ನಿಂತಿದ್ದು ಮುಸ್ಲಿಂ ಸಮುದಾಯ ಅಥವಾ ಸಮಾಜ. ಕಾಂಗ್ರೆಸ್ ನಾಯಕಿ ಪ್ರತಿಭಾ ಕುಲಾಯಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 50 ಲಕ್ಷ ಕೊಡೋದೇನು ಬೇಡ, ಮಗುವಿಗೆ ತಂದೆ ಬೇಕು ಎಂದು ಕಣ್ಣೀರಿಟ್ಟ ಸಂತ್ರಸ್ತೆ. ಹಿಂದೂ ಮಗಳಿಗೆ ಅನ್ಯಾಯವಾದರೂ ಕಲ್ಲಡ್ಕ ಪ್ರಭಾಕರ್ ಭಟ್, ಅರುಣ್ ಕುಮಾರ್ ಪುತ್ತಿಲ ಮೌನ ವಹಿಸಿದ್ದಾರೆ. ಯಾಕೆ? ಸಂತ್ರಸ್ತೆಗೆ ನ್ಯಾಯ ಸಿಗಲೇಬೇಕು, ಸಿಗುವವರೆಗೂ ಹೋರಾಡುತ್ತೇವೆ ಎಂದ ಪ್ರತಿಭಾ ಕುಲಾಯಿ ಕಾಂಗ್ರೆಸ್ನ ನಾಯಕಿ, ಅಲ್ಲಿನ ಸ್ಥಳೀಯ ನಾಯಕಿ. ಬಿಜೆಪಿ ಮಾಜಿ ನಾಯಕನ ಮಗನಿಂದ ಯುವತಿಗೆ ಮಗು, ಹಿಂದುತ್ವದ ಬಗ್ಗೆ ಮಾತಾಡುವವರು ಯಾರೂ ನಮ್ಮ ಬಳಿ ಬಂದಿಲ್ಲ. ಆ ಹೆಣ್ಣು ಮಗುವಿಗೆ ಯಾರೂ ನ್ಯಾಯ ಕೊಡಬೇಕಾದವರು. ಮುಸ್ಲಿಂ ಸಮಾಜದವರು ಸಂತ್ರಸ್ತೆಯ ಪರ ನಿಂತು ಹೋರಾಡುತ್ತಿದ್ದಾರೆ, ಆದರೆ ನಾಯಕರು ಅಂತ ಕರೆಸಿಕೊಳ್ಳುವವರು ನಾಪತ್ತೆಯಾಗಿದ್ದಾರೆ. ಪುತ್ತೂರಿನ ಮಾಜಿ ಬಿಜೆಪಿ ನಾಯಕನ ಮಗ ವಯಸ್ಸಿಗೆ ಬಂದಿದ್ದಾನೆ ಅಂತ ತೋರಿಸೋದಕ್ಕೆ ಒಂದು ಯುವತಿನ ಹುಡ್ಕೊಂಡೋಗಿ ಮನೆಗೆ ಹೋಗಿ ಒಂದು 5 ನಿಮಿಷ ಅಲ್ಲಿಂದ ಬಂದವನೇ. ಅಂದರೆ ಇಷ್ಟು ಅಸಹ್ಯವಾಗಿ ಹೇಳಬೇಕು ಯಾಕೆ ಅಂತ ಕೇಳಿದ್ರೆ, ಆತ ಈಗ ಆಕೆಯನ್ನು ಒಪ್ಪಿಕೊಳ್ಳುವುದಕ್ಕಾಗಲಿ ಆಕೆಯನ್ನ ಮದುವೆ ಆಗೋದಕ್ಕಾಗಲಿ ಒಪ್ಪಿಕೊಳ್ಳುತ್ತಿಲ್ಲ. ನನಗೆ ಆಕೆ ಬೇಡ, ದುರ್ಬಲ ಗಳಿಗೆಯಲ್ಲಿ ಏನೋ ತಪ್ಪು ನಡೆದು ಹೋಗಿದೆ, ಆ ತಪ್ಪಿನಿಂದಾಗಿ ಮಗು ಹುಟ್ಟಿದೆ, ಆ ಮಗುವಿಗೆ ನಾನು ತಂದೆ ಆಗೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾರಂತೆ. ಆ ದುರ್ಮುಹೂರ್ತದಲ್ಲಿ ಅವರು ಮನೆ ಬಾಗ್ಲತ್ರಕ್ಕೆ ಹೋಗಿ ಅಲ್ಲೊಂದು 5-10 ನಿಮಿಷ ಸಮಯ ಕಳೆದು ಅಲ್ಲಿಂದ ಬಂದು ಅವೆಲ್ಲವೂ ಕೂಡ ಸರಿ ಅನಿಸುತ್ತೆ, ಆದರೆ ಆ ಮಗುವಿಗೆ ತಂದೆ ಆಗೋದಕ್ಕೆ ನಾನು ಸಿದ್ಧನಿಲ್ಲ, ಬೇಕಾದ್ರೆ 50 ಲಕ್ಷ ರೂಪಾಯಿ ಕೊಡ್ತೀವಿ. ಆ ಹೆಣ್ಣು ಮಗಳು ನಡೆದುಕೊಂಡು ಹೋಗುವಾಗ ಸಮಾಜ ಮದುವೆಯಾಗದೆ ಮಗು ಹುಡ್ತಲ್ಲ ಅಂತ ಆಡ್ಕೊಂಡು ಮಾತನಾಡಿದ್ರೆ 50 ಲಕ್ಷ ಅದಕ್ಕೆ ಪರಿಹಾರನ? ಸಮಾಜ ಏನಂತ ಕರೆಯುತ್ತೆ? ಹೆಣ್ಣನ್ನು ಪೂಜಿಸುವ ದೇಶದಲ್ಲಿ ಹೆಣ್ಣಿಗಿರ್ತಕ್ಕಂತಹ ಬೆಲೆ ನೋಡಿ. ಕೆಟ್ಟ ಗಳಿಗೆಯಲ್ಲಿ ಸೇರಿದ ಕಾರಣಕ್ಕೆ ಮಗು ಹುಟ್ಟಿದೆ, ಆತನ ವಿರುದ್ಧ ಕೇಸ್ ದಾಖಲಾಗಿತ್ತು, 10 ದಿನ ಜೈಲಲ್ಲಿದ್ದ, ಈಗ ಜಾಮೀನು ಸಿಕ್ಕಿದೆ. ಆ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ಪ್ರತಿಭಾ ಕುಲಾಯಿ ಓಡಾಡ್ತಾ ಇದ್ದಾರೆ. ಒಟ್ಟಾರೆ ಆ ಸಂತ್ರಸ್ತೆ ಕುಟುಂಬದ ಪರ ಅಲ್ಲಿನ ಮುಸ್ಲಿಂ ಸಮುದಾಯ ಹೋರಾಟಕ್ಕೆ ನಿಂತಿತ್ತು, ಅಲ್ಲಿನ ಬೇರೆ ಬೇರೆ ಸಂಘಟನೆಗಳೆಲ್ಲ ನಿಂತ್ಕೊಂಡಿತ್ತು. ಅದಾದ ನಂತರ ನೀವು ಮುಸ್ಲಿಮರ ಬಳಿ ಯಾಕೆ ಸಹಾಯ ಕೇಳಕ್ಕೆ ಹೋಗ್ತೀರಿ, ನಾವೆಲ್ಲ ಬದುಕಿಲ್ವಾ ಅಂತ ಹೇಳಿ ಒಂದಷ್ಟು ಜನ ಬಂದಿದ್ರಂತೆ. ಆ ಜನ ಈ ಮತ್ತೆ ಬಂದಿಲ್ಲ, ಒಂದೇ ಸತಿ ಬಂದಿದ್ದು. ಅವರೆಲ್ಲ ಬರೋದು ಬೇಡ ನಿಮ್ಮ ಮನೆ ಬಾಗಿಲಿಗೆ, ಅವರು ಅದನ್ನು ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾರೆ, ನಾವಿದೀವಲ್ವಾ ಅಂತ ಹೇಳಿ ಹೋದವರು ಇನ್ನೂ ಇಲ್ಲ. 2 ಸಂಕ್ರಾಂತಿ ಕಳೆದರೂ ಹೋದವರು ಬಂದಿಲ್ಲ. ಯಾವಾಗ ಬರ್ತಾರೆ ಅಂತ ಹೇಳಿ ಪಾಪ ಮಗುನ ಹಿಡ್ಕೊಂಡು ಹೆಣ್ಮಗಳು ಕಾಯ್ತಾ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಬರ್ತಾರೆ, ಅರುಣ್ ಕುಮಾರ್ ಪುತ್ತಿಲ ಬರ್ತಾರೆ ಅಂತ ಕೇಳಿದ್ರೆ ಆ ಮಗು ದೊಡ್ಡವನಾಗಿರುತ್ತೆ, ಅಲ್ಲಿವರೆಗೂ ಬರಲ್ಲ. ಅವರು ಹೇಳ್ತಾರೆ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಆದರೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ಆಕೆಯ ಮನೆ ಬಾಗಿಲಿಗೆ ಬಂದು ಆ ಹೆಣ್ಣಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನಗಳೇ ಆಗಿಲ್ಲ. ಬಿಜೆಪಿ ಮುಖಂಡನ ಮಗ ಅನ್ನೋ ಕಾರಣಕ್ಕೆ ಆತ ಮಾಡಿದ್ದು ತಪ್ಪು ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿ ಮುಖಂಡ ಆದ್ರೇನು, ಕಾಂಗ್ರೆಸ್ ಮುಖಂಡ ಆದ್ರೇನು, ತಪ್ಪೇ ಅಲ್ವೇ? ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡೋದು ಯಾರು? ಮಗು ಕಣ್ಣು ಬಿಟ್ಟಿದೆ, ಮಗುನ ಎತ್ಕೊಂಡ ಎಳೆ ಹೆಣ್ಣು ಮಗಳು ಹೇಳ್ತಾಳೆ, ಈ ಮಗು ನಾಳೆ ದಿನ ಅಪ್ಪ ಯಾರು ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡೋದು? ಈ ಊರಿನಲ್ಲೇ ಇದ್ದಾನೆ ಅಂತ ಹೇಳೋದಾ? ಈ ಊರಿನಲ್ಲೇ ಇದ್ರೂ ಕೂಡ ನಮ್ಮ ಮನೆಗೆ ಯಾಕೆ ಬರ್ತಾ ಇಲ್ಲ ಅಂತ ಮಗು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡೋದು? ನನ್ನ ಜೊತೆ ಗಲಾಟೆ ಮಾಡ್ಕೊಂಡು ಊರು ಬಿಟ್ಟೋಗಿದ್ದಾನೆ ನಿಮ್ಮಪ್ಪ ಅಂತ ಹೇಳೋದಾ? ನೋಡಿ ಎಂತಹ ಕರುಳು ಹಿಂಡುವಂತಹ ಸ್ಥಿತಿ ಆ ಹೆಣ್ಮಗಳದು. ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗೋವರೆಗೂ ಕೂಡ ಹೋರಾಡ್ತೀವಿ ಅಂತ ಹೇಳಿ ಪ್ರತಿಭಾ ಕುಲಾಯಿ ಹೇಳಿದ್ದಾರೆ. ಪ್ರತಿಭಾ ಕುಲಾಯಿ ಆ ಭಾಗದ ಕಾಂಗ್ರೆಸ್ನ ನಾಯಕಿ. ಒಟ್ಟಾರೆ ಯಾರು ಬೇಕಾದರೂ ಹೋರಾಡಲಿ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಪ್ರತಿಭಾ ಕುಲಾಯಿ ಹೋರಾಟ ನಡೆಸುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.